ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ ಶಾಸಕರು ಅಸಮಾಧಾನವನ್ನ ತೋಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕಾರ್ಯವೈಖರಿಗೆ ಶಾಸಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಪ್ಸೆಟ್ ಆಗಿದ್ದಾರೆ. ಅನುದಾನ ವಿಚಾರವಾಗಿ ಕಾಂಗ್ರೆಸ್ ಶಾಸಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಗ್ತಾ ಇದೆ, ಆದ್ರೆ ಇನ್ನೂ ಅಭಿವೃದ್ಧಿಗೆ ಅನುದಾನ ಮಾತ್ರ ಸಿಗ್ತಾ ಇಲ್ಲ. ಅನುದಾನ ಕೊರತೆಯಿಂದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ. ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇದ್ರೂ ಏನ್ ಪ್ರಯೋಜನ? ಕ್ಷೇತ್ರದಲ್ಲಿ ಏನೂ ಕೆಲಸವನ್ನೇ ಮಾಡಲು ಸಾಧ್ಯ ಆಗ್ತಾ ಇಲ್ಲ. ನಮಗೂ ಬಿಜೆಪಿ ಶಾಸಕರ ಗತಿಯೇ ಬಂದಿದೆ ಅಂತ ಗೋಳಾಡ್ತಾ ಇದ್ದಾರೆ. ಸದನದ ಮೊಗರ್ಸಾಲೆಗಳಲ್ಲಿ ಅನುದಾನದ್ದೇ ಭಾರಿ ಚರ್ಚೆ ನಡೀತಾ ಇದೆ. ಹೀಗೆ ಆದ್ರೆ ಮುಂದೆ ಕಷ್ಟ ಆಗುತ್ತೆ ಅಂತ ಶಾಸಕರು ಹೇಳಿದಾರಂತೆ. ಸಿಎಂ ಸಿದ್ದರಾಮಯ್ಯಗೆ ಕಷ್ಟ ಆಗುತ್ತೆ ಎಂದ್ರಂತೆ ಎಂಎಲ್ಎಗಳು. ತೀವ್ರ ಕುತೂಹಲ ಕೆರಳಿಸಿದ ಕಾಂಗ್ರೆಸ್ ಶಾಸಕರ ನಡೆ. ಡಿಕೆಶಿಯನ್ನ ಹೊಗಳುತ್ತಿದ್ದಾರಂತೆ ಕಾಂಗ್ರೆಸ್ ಎಂಎಲ್ಎಗಳು. ಬೆಂಗಳೂರು ಎಂಎಲ್ಎಗಳಿಗೆ ಡಿಕೆಶಿಯಿಂದ ಅಷ್ಟೋ ಇಷ್ಟೋ ಫಂಡ್ ಸಿಗ್ತಾ ಇದೆ, ಆದ್ರೆ ನಮಗೆ ಅದೂ ಸಿಗ್ತಾ ಇಲ್ಲ ಅಂತ ಕಾಂಗ್ರೆಸ್ನ ಶಾಸಕರು ಹೇಳ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀವಿ, ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಅಭಿವೃದ್ಧಿ ಕುಂಠಿತ ಆಗಿ ಹೋಗ್ಬಿಟ್ಟಿದೆ. ಅದರಲ್ಲೂ ಕ್ಷೇತ್ರವಾರು ಅಭಿವೃದ್ಧಿಗಾಗಿ ಅನುದಾನ ಹಂಚಿಕೆಯಲ್ಲೂ ಕೂಡ ಸಮಸ್ಯೆ ಆಗಿ ಹೋಗ್ಬಿಟ್ಟಿದೆ. ಹಾಗಾಗಿನೇ ಕ್ಷೇತ್ರವಾರು ಏನು ಇಲ್ಲಿ ಅನುದಾನ ಕೊಟ್ಟಿಲ್ಲ, ಅಭಿವೃದ್ಧಿ ಕುಂಠಿತ ಆಗಿರೋದ್ರಿಂದ ನಾವು ಹೆಂಗೆ ಮುಖ ತೋರಿಸೋದು ನಮ್ಮ ಜನಗಳಿಗೆ ಅನ್ನೋ ನಿಟ್ಟಿನಲ್ಲಿ ಶಾಸಕರುಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಸಿಎಂ ಸಿದ್ದರಾಮಯ್ಯ ಅವರ ಕಾರ್ಯವೈಖರಿಗೆ ಶಾಸಕರು ಬೇಸರವನ್ನ ವ್ಯಕ್ತಪಡಿಸಿದಾರಂತೆ. ಇನ್ನೂ ಅಭಿವೃದ್ಧಿಗೆ ಅನುದಾನ ಮಾತ್ರ ಸಿಗ್ತಾ ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಕಳೀತಾ ಬಂತು, ಅಭಿವೃದ್ಧಿನೇ ಆಗ್ತಾ ಇಲ್ಲ ಅಂತ ಅಂದ್ರೆ ಏನರ್ಥ? ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇದ್ರೂ ಏನ್ ಪ್ರಯೋಜನ? ಕ್ಷೇತ್ರದಲ್ಲಿ ಏನೂ ಕೆಲಸವನ್ನೇ ಮಾಡಲು ಸಾಧ್ಯ ಆಗ್ತಾ ಇಲ್ಲ. ಏನೂ ಕೆಲಸ ಮಾಡದೆ ಮುಂದಿನ ದಿನಗಳಲ್ಲಿ ನಾವು ಎಲೆಕ್ಷನ್ಗೆ ಹೋದ್ರೆ ಜನ ನಮ್ಮನ್ನ ಸುಮ್ಮನೆ ಬಿಡ್ತಾರಾ ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಮಾಡಿದಾರಂತೆ. ನಮಗೂ ಬಿಜೆಪಿ ಶಾಸಕರ ಗತಿಯೇ ಬಂದಿದೆ ಅನ್ನೋ ನಿಟ್ಟಿನಲ್ಲಿ ಗೋಳಾಡಿದಾರಂತೆ. ಸದನದ ಮೊಗಸಾಲೆಗಳಲ್ಲಿ ಈಗ ಅನುದಾನದ ವಿಚಾರವೇ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹೀಗೆ ಆದ್ರೆ ಮುಂದೆ ಕಷ್ಟ ಆಗುತ್ತೆ ಸಿದ್ದರಾಮಯ್ಯನವರಿಗೆ ಅಂತ ಹೇಳಿ ಎಂಎಲ್ಎಗಳು ಹೇಳ್ತಾ ಇದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದೆ ಈಗ ಕಾಂಗ್ರೆಸ್ನ ಶಾಸಕರ ನಡೆ. ಡಿಕೆಶಿ ಅವರನ್ನ ಇಲ್ಲಿ ಕಾಂಗ್ರೆಸ್ನ ಎಂಎಲ್ಎಗಳು ಈಗ ಹೊಗಳ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ಯಾಕೆಂದ್ರೆ ಬೆಂಗಳೂರು ಎಂಎಲ್ಎಗಳಿಗೆ ಡಿಕೆ ಶಿವಕುಮಾರ್ ಅವರು ಅಷ್ಟೋ ಇಷ್ಟೋ ಫಂಡ್ ಕೊಡ್ತಾ ಇದ್ದಾರಂತೆ. ಆದರೆ ಸಿದ್ದರಾಮಯ್ಯನವರು ಮಾತ್ರ ಎಂಎಲ್ಎಗಳಿಗೆ, ಬೇರೆ ಬೇರೆ ತಾಲೂಕಿನ ಎಂಎಲ್ಎಗಳಿಗೆ ಫಂಡ್ ಕೊಡ್ತಾ ಇಲ್ಲ, ಅನುದಾನವನ್ನ ಕೊಡ್ತಾ ಇಲ್ಲ. ಇದರಿಂದ ಬಹಳಷ್ಟು ತೊಂದರೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ.